ಮಟನ್ ಪೆಪ್ಪರ್ ಡ್ರೈ ಹೇಗೆ ಮಾಡೋದಂತ ಹೇಳ್ತೀನಿ. ಇದನ್ನ ಫಸ್ಟ್ ಕುಕ್ಕರಲ್ಲಿ ವಿಷಲ್ ಹೊಡ್ಸ್ಕೊಳ್ಳಿ, ಒಂದು 6 to 7 or 7 to 8. ನೆಕ್ಸ್ಟು ಇಲ್ಲಿ ಆನಿಯನ್ ಆ್ಯಂಡ್ ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಆ್ಯಂಡ್ ಪೆಪ್ಪರ್ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಇದು ವಿಷಲ್ ಹೊಡ್ಕೊಂಡು ಇರೋದು ವಾಟರ್ ಸಪ್ರೇಟ್ ಮಾಡಿಬಿಟ್ಟು ಇದು ಮಟನ್ ಅಷ್ಟೇ ಎತ್ತಿಡ್ಕೊಬೇಕು. ನೆಕ್ಸ್ಟು ಇದು ಡೀಪ್ ಫ್ರೈ ಆಗಬೇಕು, ಈರುಳ್ಳಿ ಎಲ್ಲ ಡೀಪಾಗಿ ಫ್ರೈ ಆಗಬೇಕು. ಆಮೇಲೆ ಮಟನ್ ಪೀಸ್ನ ಅದಕ್ಕೆ ಹಾಕಬೇಕು. ಇದು ಸ್ವಲ್ಪ ಸಾಲ್ಟು, ಟರ್ಮರಿಕ್ ಪೌಡರ್ ಆ್ಯಂಡ್ ಚಿಲ್ಲಿ ಪೌಡರ್ ಹಾಕಿ ಆ್ಯಂಡ್ ಸಾಲ್ಟ್ ಕೂಡ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈ ರೀತಿ ಆಗಿಬಿಟ್ಟು ಸ್ವಲ್ಪನೂ ವಾಟರ್ ಆ್ಯಡ್ ಮಾಡಬಾರ್ದು. ಸೊ ಹೀಗೆ ಇದನ್ನ ಫ್ರೈ ಮಾಡಬೇಕು. ಇವಾಗ ಸ್ವಲ್ಪ ಪೆಪ್ಪರ್ ಕಡಿಮೆ ಅನಿಸಿದರೆ ಸ್ವಲ್ಪ ಪೆಪ್ಪರೆಲ್ಲ ಹಾಕ್ಕೊಳ್ಳಿ. ಇದನ್ನ ನೀಟಾಗಿ ತಿರುವಿ ಆ್ಯಂಡ್ ಖಾರದ ಪುಡಿ ಕಡಿಮೆ ಅನಿಸಿದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. And ready to eat, ready to serve. Thank you for watching and share and subscribe ಮಾಡಿ.